ಇನ್ನು ದೇಶಾದ್ಯಂತ ತೀವ್ರ ಕುತೂಹಲ ಕೆರಳಿಸಿದ್ದ ನೀಟ್ ಮರುಪರೀಕ್ಷೆ ನೀಟ್ ಆಗಿ ಮುಕ್ತಾಯ ಆಯಿತು. ಈ ಬಾರಿ ನೀಟ್ ಪರೀಕ್ಷೆ ಕೇವಲ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಾಗಿರಲಿಲ್ಲ, NTA ಮತ್ತು ಕೇಂದ್ರ ಸರ್ಕಾರಕ್ಕೂ ಅಗ್ನಿ ಪರೀಕ್ಷೆಯಾಗಿತ್ತು. ಹತ್ತಾರು ಹೈಡ್ರಾಮಾಗಳಿಗೆ ಸಾಕ್ಷಿಯಾದಂತಹ ನೀಟ್ ಮರುಪರೀಕ್ಷೆಯ ರೋಚಕ ರಿಪೋರ್ಟ್ ಮುಗಿದಿದ್ದು ನಿಟ್ಟುಸಿರು ಬಿಟ್ಟಿದ್ದಾರೆ. ದೇಶಾದ್ಯಂತ ತೀವ್ರ ಕುತೂಹಲ ಕೆರಳಿಸಿದ್ದ ನೀಟ್ ಮರುಪರೀಕ್ಷೆ ಕಟ್ಟುನಿಟ್ಟಿನ ಭದ್ರತೆಯ ನಡುವೆ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ಒಂದು ಕಡೆ ವಿದ್ಯಾರ್ಥಿಗಳಿಗೆ ನೀಟ್ ಎಕ್ಸಾಮ್ ಭವಿಷ್ಯದ ಪರೀಕ್ಷೆಯಾಗಿದ್ರೆ, Hotel Management with AI. Join IIHM, International Institute of Hotel Management. ವಿವಾದಗಳಿಂದ ಕಂಗೆಟ್ಟಿದ್ದ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಗೆ ತನ್ನ ವಿಶ್ವಾಸಾರ್ಹತೆಯನ್ನು ಸಾಬೀತುಪಡಿಸುವ ಅಗ್ನಿ ಪರೀಕ್ಷೆಯಾಗಿತ್ತು. ದೇಶದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸೇನಾ ಭದ್ರತೆಯಲ್ಲಿ ನೀಟ್ ಮರುಪರೀಕ್ಷೆಯನ್ನು ನಡೆಸಲಾಯಿತು. ದೇಶದ 551 ನಗರಗಳ 5,000 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಿತು. 22,79,000 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದ್ರು. 2 ಲಕ್ಷಕ್ಕೂ ಹೆಚ್ಚು ಸಿಬ್ಬಂದಿಯನ್ನ ರಣರಂಗದಂತೆ ನಿಯೋಜಿಸಲಾಗಿತ್ತು. ಕರ್ನಾಟಕದ 200ಕ್ಕೂ ಹೆಚ್ಚು ಕೇಂದ್ರಗಳು, ಬೆಂಗಳೂರಿನ 68 ಸೆಂಟರ್ಗಳಲ್ಲಿ ಕಂಪ್ಲೀಟ್ CCTV ಕಣ್ಗಾವಲಿನಲ್ಲಿ ಪರೀಕ್ಷೆ ನಡೆಯಿತು. ಹಾಲ್ ಟಿಕೆಟ್ ಎಡವಟ್ಟು, ಟ್ರಾಫಿಕ್ ಶಾಕ್, ಕೊನೆ ಕ್ಷಣದಲ್ಲಿ ಪರೀಕ್ಷೆ ಮಿಸ್. ಕಟ್ಟುನಿಟ್ಟಿನ ನಿಯಮಗಳ ನಡುವೆ ಕೊನೆ ಕ್ಷಣದಲ್ಲಿ ಬಿಗ್ ಹೈಡ್ರಾಮಾಗಳೇ ನಡೆದು ಹೋದವು. ಬೆಂಗಳೂರು ಮತ್ತು ಕಲಬುರಗಿಯಲ್ಲಿ ಲೇಟಾಗಿ ಬಂದ ವಿದ್ಯಾರ್ಥಿಗಳನ್ನ ನಿರ್ದಾಕ್ಷಿಣ್ಯವಾಗಿ ಹೊರಗೆ ನಿಲ್ಲಿಸಲಾಯಿತು. ಬೆಂಗಳೂರಿನ 3 ವಿದ್ಯಾರ್ಥಿಗಳ ಭವಿಷ್ಯ ಕಣ್ಣೀರಲ್ಲೇ ಕೊಚ್ಚಿ ಹೋಯಿತು. ಒಬ್ಬ ವಿದ್ಯಾರ್ಥಿ ಹಳೆ ಹಾಲ್ ಟಿಕೆಟ್ ತಂದು ಎಡವಟ್ಟು ಮಾಡಿಕೊಂಡ್ರೆ, ಮತ್ತೊಬ್ಬ ಬಸ್ ಮಿಸ್ ಆಗಿ ಲೇಟಾಗಿ ಬಂದಿದ್ದ. ಇನ್ನೊಬ್ಬ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿ ಪರೀಕ್ಷೆಯಿಂದಲೇ ವಂಚಿತರಾಗಬೇಕಾಯಿತು. ಒಬ್ಬಳು ವಿದ್ಯಾರ್ಥಿನಿಯಂತೂ ಗೇಟ್ ಬಳಿಯೇ ಕುಸಿದು ಬಿದ್ದು ಒಳಗೆ ಬಿಡಿ ಅಂತ ಗೋಳಾಡಿದ್ಲು. ಇನ್ನು ಕೊಪ್ಪಳದಲ್ಲೂ ತಡವಾಗಿ ಬಂದ ವಿದ್ಯಾರ್ಥಿನಿಗೆ ಪ್ರವೇಶ ನಿರಾಕರಿಸಲಾಯಿತು. ದೆಹಲಿಯಲ್ಲೂ ಲೇಟಾಗಿ ಬಂದ ವಿದ್ಯಾರ್ಥಿನಿಗೆ ಪ್ರವೇಶ ನಿರಾಕರಿಸಲಾಯಿತು. ರಾಜಸ್ಥಾನದ ಅಜ್ಮೇರ್ನಲ್ಲಿ ಹಿಜಾಬ್ ಧರಿಸಿ ಬಂದವರನ್ನ ಒಳಗೆ ಬಿಡಲಿಲ್ಲ. ಬೆಂಗಳೂರಿನ ಮಲ್ಲೇಶ್ವರಂ ಪರೀಕ್ಷಾ ಕೇಂದ್ರಕ್ಕೆ ಜೀನ್ಸ್ ಧರಿಸಿ ಬಂದವರನ್ನ ವಾಪಸ್ ಕಳಿಸಿದ್ರು. ಅತ್ತ ದಾವಣಗೆರೆಯಲ್ಲಿ ಉಡುದಾರವನ್ನ ಕತ್ತರಿಸಿ ಕಸದ ಬುಟ್ಟಿಗೆ ಹಾಕಿದ್ರು. ಮಲ್ಲೇಶ್ವರಂನಲ್ಲಿ ದಾರ ಕತ್ತರಿಸುವ ವಿಚಾರಕ್ಕೆ ಕೆಲಕಾಲ ಗೊಂದಲ ಏರ್ಪಟ್ಟಿತ್ತು. ಒಟ್ನಲ್ಲಿ ಹತ್ತಾರು ಸವಾಲು, ವಿವಾದ, ರಾಜಕೀಯ ಹಗ್ಗಜಗ್ಗಾಟದ ನಡುವೆ ಸದ್ಯಕ್ಕಂತೂ ನೀಟ್ ಅಗ್ನಿ ಪರೀಕ್ಷೆ ಮುಕ್ತಾಯವಾಗಿದೆ. ಬ್ಯೂರೋ ರಿಪೋರ್ಟ್, TV9.